ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸೆಕೆಂಡ್ ಪಿ ಯು ಸಿ ಪಾಸ್ ಆದ ಸ್ಟೂಡೆಂಟ್ಸ್ಗಳು ವಿದ್ಯಾ ಪೋಷಕ ಸ್ಕಾಲರ್ಶಿಪ್ ಸ್ಕೀಮ್ಗೆ ಹೇಗೆ ಆನ್ಲೈನ್ ಅಪ್ಲೈ ಮಾಡೋದು ಮತ್ತು ಯಾವೆಲ್ಲ ಅರ್ಹತೆ ಇರಬೇಕು ಅಂತ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ನೀವೇನಾದರೂ ಹೊಸಬ್ರಾಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವೆಬ್ಸೈಟ್ ಲಿಂಕ್ನ ನಾನು ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಆ ಲಿಂಕ್ನ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ನೀವು ಈಸಿಯಾಗಿ ಆನ್ಲೈನ್ ಅಪ್ಲಿಕೇಶನ್ನ ಸಲ್ಲಿಸ್ಬೋದು. ಇಲ್ಲಿ ವಿದ್ಯಾ ಪೋಷಕ ವೆಬ್ಸೈಟ್ಗೆ ವೆಬ್ಸೈಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಈ ತರ ಹೋಮ್ ಪೇಜ್ ಬರ್ತಾ ಹೋಗುತ್ತೆ. ಇಲ್ಲಿ ನೀವು ಅಂತ ಇದೆ, ಇಲ್ಲಿ 2025 ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಫಾರ್ ಪ್ರೊಫೆಷನಲ್ ಕೋರ್ಸಸ್ ಇಂಜಿನಿಯರಿಂಗ್ ಅಂಡ್ ಮೆಡಿಕಲ್ ಎಜುಕೇಶನ್, ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ರಿ, ಅಪ್ಲಿಕೇಶನ್ ಫಾರ್ ಪ್ರೊಫೆಷನಲ್ ಕೋರ್ಸಸ್ ಅಂಡ್ ಇಂಜಿನಿಯರಿಂಗ್ ಅಂಡ್ ಮೆಡಿಕಲ್ ಎಜುಕೇಶನ್, ಇದು ಹೊಸದು ಸ್ಕಾಲರ್ಶಿಪ್ ಅಪ್ಲಿಕೇಶನ್. ಇದು ಇಲ್ಲಿ ನೋಡ್ರಿ, ಇಲ್ಲಿ ಈ ಸೆಕೆಂಡ್ ಪಿ ಸಿ ಪಾಸ್ ಆದ ಸ್ಟೂಡೆಂಟ್ಸ್ಗಳು ಏನೆಲ್ಲ ಅರ್ಹತೆ ಇರಬೇಕು ಅಂತಂದು ಇಲ್ಲಿ ಇಲ್ಲಿ ನೋಡ್ರಿ, ನೀವು ಇನ್ಸ್ಟ್ರಕ್ಷನ್ಸ್ ಎಲ್ಲ ಕರೆಕ್ಟ್ ಆಗಿ ಓದಿರ್ಬೇಕು. ಪಿ ಯು ಸಿ ಸೆಕೆಂಡ್ ಇಯರ್ ನ 2025 ಫಸ್ಟ್ ಅಟೆಂಪ್ಟ್ ಅಲ್ಲಿ ಪಾಸ್ ಮಾಡಿರ್ಬೇಕು ಅಂತವ್ರು ಮಾತ್ರ ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದು. ಇಲ್ಲಿ ಸ್ಟೂಡೆಂಟ್ ಯಾರು ಅಪ್ಲೈ ಮಾಡ್ಬೇಕಂತಂದ್ರೆ ಮೆಡಿಕಲ್ ಅಥವಾ ಇಂಜಿನಿಯರಿಂಗ್ ಕೋರ್ಸ್ಗಳಿಗೆ ಯಾರು ಜಾಯಿನ್ ಆಗ್ಬೇಕಂತಂದು ಎಸ್ಪಿರೆಂಟ್ ಇರ್ತಾರಲ್ಲ, ಅವ್ರು ಮಾತ್ರ ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದು. ಆ ಸ್ಟೂಡೆಂಟ್ ಸೆಕೆಂಡ್ ಪಿ ಯು ಸಿಲಿ ಈ ವರ್ಷದಲ್ಲಿ ಅವರು ಕನಿಷ್ಠ 80% ಮೇಲೆ ಪಾಸ್ ಆಗಿರ್ಬೇಕು. ಇಂಜಿನಿಯರಿಂಗ್ ಆಸ್ಪಿರೆಂಟ್ಸ್ ಇದ್ರೆ, ಇಂಜಿನಿಯರಿಂಗ್ ಸೇರ್ಬೇಕಂತ ಇದ್ದವರು ಸೈನ್ಸ್ ಸ್ಟೂಡೆಂಟ್ಸ್, ಅವರ CET ರ್ಯಾಂಕ್ ಬಂದ್ಬಿಟ್ಟು 25,000 ಒಳಗಡೆ ಇರಬೇಕಾಗತ್ತೆ. ಅದೇ ತರ ಮೆಡಿಕಲ್ ಆಸ್ಪಿರೆಂಟ್ಸ್ ಇದ್ರೆ ನೀಟ್ ನ ರ್ಯಾಂಕ್ 3,000 ಒಳಗಡೆ, ಆಲ್ ಇಂಡಿಯಾ ರ್ಯಾಂಕ್ ಬಂದ್ಬಿಟ್ಟು 60,000 ಒಳಗಡೆ ಇರಬೇಕಾಗತ್ತೆ. ಫ್ಯಾಮಿಲಿ ಇನ್ಕಮ್ ಬಂದ್ಬಿಟ್ಟು 15,000 ಪರ್ ತಿಂಗಳು ಇರಬೇಕಾಗತ್ತೆ. ಪೇರೆಂಟ್ಸ್ ಬಂದ್ಬಿಟ್ಟು ಕರ್ನಾಟಕದ ರೆಸಿಡೆಂಟ್ ಆಗಿರಬೇಕು. ಮತ್ತೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ನ ಇಟ್ಕೋಬೇಕಾಗತ್ತೆ ಅಂತಂದ್ರೆ, ಇಲ್ಲಿ ಪಿ ಯು ಸಿ ಸೆಕೆಂಡ್ ಇಯರ್ ಮಾರ್ಕ್ಸ್ ಕಾರ್ಡ್ ನ, ಸ್ಟೂಡೆಂಟ್ ಸೆಲ್ಫಿ ಫೋಟೋಗ್ರಾಫ್ ನ, ಲೇಟೆಸ್ಟ್ CET ನೀಟ್ ರ್ಯಾಂಕ್ ಶೀಟ್ ನ, ಲೇಟೆಸ್ಟ್ ಎಲೆಕ್ಟ್ರಿಸಿಟಿ ಬಿಲ್. ಇಲ್ಲಿ ಡ್ವೆಲ್ಲಿಂಗ್ ಯೂನಿಟ್ ಫೋಟೋ ಅಂತ ಇದೆ. ಡ್ವೆಲ್ಲಿಂಗ್ ಯೂನಿಟ್ ಫೋಟೋ ಅಂತಂದ್ರೆ ನಿಮ್ಮ ಮನೆ ಎದುರುಗಡೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ನಿಂತ್ಕೊಂಡು ಒಂದು ಫೋಟೋನ ತೆಗಿಬೇಕು. ರೇಷನ್ ಕಾರ್ಡ್ ನ ಇರಬೇಕಾಗತ್ತೆ. ರೇಷನ್ ಕಾರ್ಡ್ ಬೋತ್ ಸೈಡ್ಸ್ ಅಪ್ಲೈ ಬೋತ್ ಸೈಡ್ ಫೋಟೋ ತೆಗೆದು ಇಟ್ಕೊಂಡಿರ್ಬೇಕು. ಇನ್ಕಮ್ ಸರ್ಟಿಫಿಕೇಟ್ ಮತ್ತೆ ಶಾರ್ಟ್ ವಿಡಿಯೋ ಆಫ್ ದ ಹೌಸ್ ನ ರೆಕಾರ್ಡ್ ಮಾಡಿ. ಒಂದು ಶಾರ್ಟ್ ವಿಡಿಯೋ ನಿಮ್ಮ ಮನೆಯ ಇನ್ಸೈಡ್ ಮತ್ತೆ ಔಟ್ಸೈಡ್, ಮೂವಿಂಗ್ ಇನ್ಸೈಡ್ ಮತ್ತೆ ಔಟ್ಸೈಡ್ ನ ವಿಡಿಯೋನ ಮಾಡಿ, ಮತ್ತೆ ಅದರಲ್ಲಿ ಎಲ್ಲಾ ರೂಮ್ಗಳು ಕವರ್ ಆಗಬೇಕು ಆ ತರ ವಿಡಿಯೋ ತೆಗಿಬೇಕು ನೀವು. ಕಿಚನ್ ಮತ್ತೆ ಎಲ್ಲವೂ ಲ್ಯಾಂಡ್ಸ್ಕೇಪ್ ಮೋಡ್ ಅಲ್ಲಿ ರೆಕಾರ್ಡ್ ಮಾಡ್ಕೊಂತ ಹೋಗ್ಬೇಕಾಗತ್ತೆ. ರಿಕ್ವೆಸ್ಟ್ ಲೆಟರ್ ಫಾರ್, ಇಲ್ಲಿ ರಿಕ್ವೆಸ್ಟ್ ಲೆಟರ್ನು ಬರಿಬೇಕಾಗತ್ತೆ. ಫೈನಾನ್ಷಿಯಲ್ ಅಸಿಸ್ಟೆನ್ಸ್, ಇದು ವಿದ್ಯಾ ಪೋಷಕ ಇವರಿಗೆ ಒಂದು ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಲೆಟರ್ ನ ಬರಿಬೇಕಾಗತ್ತೆ. ನೀವು ಇಲ್ಲಿ ಕನ್ನಡದಲ್ಲಿ ಇದೆ, ನೀವು ಕನ್ನಡದಲ್ಲೂ ಕರೆಕ್ಟ್ ಆಗಿ ನೋಡ್ಕೋಬಹುದು. ಇಲ್ಲಿ ಏನೇನಿದೆ ಅಂತಂದ್ರೆ, ವಿದ್ಯಾ ಪೋಷಕ ಸಂಸ್ಥೆಗೆ ಧನ ಸಹಾಯ ಕುರಿತು ಒಂದು ವಿನಂತಿ ಪತ್ರನ ಬರಿಬೇಕಾಗತ್ತೆ. ಮತ್ತೆ ನಿಮ್ಮ ಮನೆಯ ಒಳಗಿನ ವಿಡಿಯೋ ಒಂದು ಮಾಡ್ಬೇಕಾಗತ್ತೆ. ಇಲ್ಲಿ ಈ ತರ ಬಂದಾಗ ಇಲ್ಲಿ ಹಿಯರ್ ಇಸ್ ದ ಅಪ್ಲಿಕೇಶನ್ ಫಾರ್ಮ್ ಅಪ್ಲೈಯರ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ರಿ, ಯಾವ್ಯಾವೆಲ್ಲ ರೆಡಿ ಇಟ್ಕೊಂಡಿರ್ಬೇಕಂತಂದ್ರೆ, ಸೆಕೆಂಡ್ ಪಿ ಯು ಸಿ ಸೆಕೆಂಡ್ ಇಯರ್ ಮಾರ್ಕ್ಸ್ ಕಾರ್ಡ್ ನ, ಇಲ್ಲಿ ನಿಮ್ಮ ಪ್ರೊವಿಷನಲ್ ಮಾರ್ಕ್ಸ್ ಕಾರ್ಡ್ ಅಂತಂದ್ರೆ ಆನ್ಲೈನ್ ವೆಬ್ ಕಾಪಿನೂ ಅಪ್ಲೋಡ್ ಮಾಡಬಹುದು. ಸ್ಟೂಡೆಂಟ್ ಸೆಲ್ಫಿನ ಫೋಟೋಗ್ರಾಫ್ ನ, ಸಿಇಟಿ ರ್ಯಾಂಕಿಂಗ್, ನೀಟ್ ರ್ಯಾಂಕ್ ನ ರ್ಯಾಂಕಿಂಗ್ ಶೀಟ್ ನ, ಸಿಇಟಿ ಬಂದ್ಬಿಟ್ಟು 15,000 ಒಳಗಡೆ, ನೀಟ್ ನ ರ್ಯಾಂಕಿಂಗ್ ಬಂದ್ಬಿಟ್ಟು ಮೆಡಿಕಲ್ಗಾದ್ರೆ 3,000 ಒಳಗಡೆ, ಆಲ್ ಇಂಡಿಯಾ ರ್ಯಾಂಕ್ ಬಂದ್ಬಿಟ್ಟು 10,000 ಒಳಗಡೆ ಏನಿದೆ. ಲೇಟೆಸ್ಟ್ ಎಲೆಕ್ಟ್ರಿಸಿಟಿ ಬಿಲ್ ನ, ಡ್ವೆಲ್ಲಿಂಗ್ ಯೂನಿಟ್ ಫೋಟೋ ಅಂದ್ರೆ ನಿಮ್ಮ ಮನೆಯ ಒಂದು ಎದುರುಗಡೆ ನಿಂತ್ಕೊಂಡು ಫೋಟೋನ, ರೇಷನ್ ಕಾರ್ಡ್ ನ, ಇನ್ಕಮ್ ಸರ್ಟಿಫಿಕೇಟ್ ನ, ಇವೆಲ್ಲ ಮತ್ತೆ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಕುರಿತು ಒಂದು ಲೆಟರ್ ನ ಬರಿಬೇಕಾಗತ್ತೆ, 100 ಟನ್. ಇಲ್ಲಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ಹೇಳ್ದಂಗೆ, ನಾನು ಮೆಡಿಕಲ್ ಇಂಜಿನಿಯರಿಂಗ್ ಕೋರ್ಸಿಗೆ ಸೆಕೆಂಡ್ ಪಿ ಸಿ ನವರು ಯಾರು 80% ಗಿಂತ ಮೇಲ್ ತೆಗೆದಿರ್ತಾರೆ ಅವ್ರು ಮಾತ್ರ ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದು. ಕರ್ನಾಟಕದ ಸ್ಟೂಡೆಂಟ್ಸ್ ಮಾತ್ರ ಅಪ್ಲೈ ಮಾಡ್ಬೋದು. ಇಲ್ಲಿ CET ರ್ಯಾಂಕ್ ಹೇಳ್ದಂಗೆ ಶುಡ್ ಹ್ಯಾವ್, ಇಲ್ಲಿ ಇಂಜಿನಿಯರಿಂಗ್ ಆಸ್ಪಿರೆಂಟ್ಸ್ ಇಲ್ಲಿ 25,000 ಒಳಗಡೆ ಇರಬೇಕಾಗತ್ತೆ. ಅದೇ ತರ ಮೆಡಿಕಲ್ ರ್ಯಾಂಕ್ ಬಂದ್ಬಿಟ್ಟು 3,000 ಒಳಗಡೆ ಇರಬೇಕಾಗತ್ತೆ. ಆನ್ಯುವಲ್ ಇನ್ಕಮ್ ಬಂದ್ಬಿಟ್ಟು, ಫ್ಯಾಮಿಲಿ ಇನ್ಕಮ್ ಬಂದ್ಬಿಟ್ಟು 15,000 ತಿಂಗಳಿಗೆ ಇರಬೇಕಾಗತ್ತೆ. ಪೇರೆಂಟ್ಸ್ ಕರ್ನಾಟಕದ ರೆಸಿಡೆಂಟ್ ಆಗಿರ್ಬೇಕಾಗತ್ತೆ. ಇಲ್ಲಿ ನೇಮ್ ಆಫ್ ದ ಸ್ಟೂಡೆಂಟ್ ನ ತುಂಬಬೇಕು. ನೆಕ್ಸ್ಟ್ ಡೇಟ್ ಆಫ್ ಬರ್ತ್ ನ, ರೆಸಿಡೆನ್ಷಿಯಲ್ ಅಡ್ರೆಸ್ ನ, ಲ್ಯಾಂಡ್ ಮಾರ್ಕ್ ನ, ಇವೆಲ್ಲ ಏನ್ ಫಾದರ್ಸ್ ನೇಮ್ನು ಇರಬೇಕು, ಹೌಸ್ ನಂಬರ್ ಇರಬೇಕು, ಸ್ಟ್ರೀಟ್ ಎಲ್ಲ ಕರೆಕ್ಟ್ ಆಗಿ ಡೀಟೇಲ್ ಆಗಿ ತುಂಬಬೇಕಾಗತ್ತೆ. ಇಲ್ಲಿ ಹೋಮ್ ಅಡ್ರೆಸ್, ಗೂಗಲ್ ಮ್ಯಾಪ್ ಲಿಂಕ್ ನ, ನಿಮ್ಮ ಲೊಕೇಶನ್ ಲಿಂಕ್ ನ ಇಲ್ಲೂ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಗೂಗಲ್ ಮ್ಯಾಪ್ ಲಿಂಕ್ ನ ಇಲ್ಲಿ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಪ್ಲೇಸ್ ಯಾವುದು ಅಂತಂದು ಅದನ್ನು, ಅರ್ಬನ್ ಇದ್ರೆ ಅರ್ಬನ್, ರೂರಲ್ ಇದ್ರೆ ರೂರಲ್, ಸಿಟಿ ಅವರಾಗಿದ್ರೆ, ಹಳ್ಳಿಯವರಾಗಿದ್ರೆ ಸೆಮಿ ಅರ್ಬನ್ ಅವರಿಗೆ ಡಿಸ್ಟ್ರಿಕ್ಟ್ ನ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಇಲ್ಲಿ ಯಾವ ಡಿಸ್ಟ್ರಿಕ್ಟ್ಸ್ ಇದಾವಲ್ಲ ಅಷ್ಟೇ ಡಿಸ್ಟ್ರಿಕ್ಟ್ ಗಳಿಗೆ ನೀವು ಅಪ್ಲೈ ಮಾಡ್ಬೋದು. ಇಲ್ಲಿ ಮೇಲೋ ಫಿಮೇಲೋ,
ಕ್ಯಾಸ್ಟ್ ಅಂಡ್ ಕ್ಯಾಟಗರಿ ಯಾವ್ದು ಜನರಲ್ ಮೆರಿಟ್ ಬರುತ್ತಾ, ಒಬಿಸಿ ಬರುತ್ತಾ, ಮೈನಾರಿಟಿ ಬರುತ್ತಾ, ಅದರ್ಸ್ ಬರುತ್ತಾ, ಮತ್ತೆ ಫಾದರ್ಸ್ ನೇಮ್ನ ಬರಿಬೇಕಾಗತ್ತೆ, ಮದರ್ಸ್ ನೇಮ್ನ ಬರಿಬೇಕಾಗತ್ತೆ, ಫಾದರ್ಸ್ ಅಕ್ಯುಪೇಷನ್ನ, ಮದರ್ಸ್ ಅಕ್ಯುಪೇಷನ್ನ, ತಂದೆ ಏನ್ ಮಾಡ್ತಾರೆ ಕೆಲಸ, ತಾಯಿ ಏನ್ ಕೆಲಸ ಮಾಡ್ತಾರೆ, ಟೋಟಲ್ ಎಷ್ಟು ಜನ ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ, ಹೌಸ್ ಯಾವ ತರ, ಓನ, ರೆಂಟ, ಲೀಸ್ಡ, ಅದನ್ನ ಬರಿಬೇಕಾಗತ್ತೆ. ನೀವು ರೆಂಟೆಡ್ ಹೌಸ್ ಅಲ್ಲಿ ಇದ್ರೆ ಅದು ರೆಂಟ್ ಎಷ್ಟಿದೆ ಅಂತ ಬರಿಬೇಕಾಗತ್ತೆ. ಫ್ಯಾಮಿಲಿ ಇನ್ಕಮ್, ನಿಮ್ಮ ಮನೆಯ ಆದಾಯ ಎಷ್ಟಿದೆ, ತಿಂಗಳಿಗೆ ಎಷ್ಟಿದೆ ಅಂತ ಅದನ್ನು ತುಂಬಬೇಕಾಗತ್ತೆ. ನೀವು 12th ಗ್ರೇಡ್ ಅಲ್ಲಿ ಎಷ್ಟು ಮಾರ್ಕ್ಸ್ ತೆಗೆದಿದ್ದೀರಾ ಅದನ್ನ ಎಂಟ್ರಿ ಮಾಡ್ಬೇಕತ್ತೆ. ಸಿ.ಟಿ ರ್ಯಾಂಕ್ ನ ಎಷ್ಟು ಪಡೆದಿದ್ದೀರಾ ಅಂತ ಅದನ್ನ ಎಂಟ್ರಿ ಮಾಡ್ಬೇಕತ್ತೆ. ನೀಟ್ ರ್ಯಾಂಕ್ ನ ಎಷ್ಟು ಪಡೆದಿದ್ದೀರಾ ಅಂತಂದು, ನೀವು ಕೋರ್ಸ್ ಯಾವ್ದು ಅಪ್ಲೈ ಮಾಡ್ತಿದ್ದೀರಾ, ಇಲ್ಲಿ ಇಂಜಿನಿಯರಿಂಗ್ ಅಲ್ಲಿ ಇರಲಿ, ಮೆಡಿಕಲ್ ಅಲ್ಲಿ ಇರಲಿ, ಅದನ್ನ ಎಂಟ್ರಿ ಮಾಡ್ಬೇಕತ್ತೆ. ಕೋರ್ಸ್ ಸ್ಟ್ರೀಮ್ ನ ಎಂಟ್ರಿ ಮಾಡ್ಬೇಕಾಗತ್ತೆ ಯಾವ್ದು ಅಂತಂದು. ಇಲ್ಲಿ ನೆಕ್ಸ್ಟ್ ಕೊಡ್ಬೇಕಾಗತ್ತೆ. ನೀವು ಫೀಲ್ಡ್ ಅಲ್ಲಿ ಏನಂತಂದ್ರೆ ನಿಮ್ಮ ಡಾಕ್ಯುಮೆಂಟ್ಸ್ನೆಲ್ಲ ಅಪ್ಲೋಡ್ ಮಾಡಬೇಕಾಗುತ್ತೆ. ಸ್ಟೂಡೆಂಟ್ ಸೆಲ್ಫಿನ ಅಪ್ಲೋಡ್ ಮಾಡಬೇಕಾಗುತ್ತೆ. ಮ್ಯಾಕ್ಸಿಮಮ್ ಅಪ್ ಟು 10 MB ಸಿ.ಟಿ ನೀಟ್ ರ್ಯಾಂಕ್ ಶೀಟ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಇಂಜಿನಿಯರ್ ಇದ್ರೆ ಇಂಜಿನಿಯರು, ಇಲ್ಲಾಂದ್ರೆ ನೀಟ್ ಏನಾದರೂ ಆಸ್ಪಿರೆಂಟ್ ಇದ್ರೆ ಅದನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಡ್ವೆಲ್ಲಿಂಗ್ ಯೂನಿಟ್ ಫೋಟೋಗ್ರಾಫ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. 12th ಮಾರ್ಕ್ಸ್ ಶೀಟ್ನ ಅಪ್ಲೋಡ್ ಮಾಡ ಎಲ್ಲ 10 MB ಅಲ್ಲಿ ಇರಬೇಕಾಗುತ್ತೆ. ಮತ್ತೆ ಹ್ಯಾಂಡ್ ರಿಟನ್ ಒಂದು ರಿಕ್ವೆಸ್ಟ್ ಲೆಟರ್ನ ಎಂಟ್ರಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ಶಾರ್ಟ್ ವಿಡಿಯೋ ಅಪ್ ಟು 10 GB, ಇಲ್ಲಿ ನೋಡ್ರಿ ಇಲ್ಲಿ ಯಾವ ತರ ವಿಡಿಯೋ ರೆಕಾರ್ಡ್ ಮಾಡ್ಬೇಕಂತಂದು. ಇದು ಈ ಸ್ಕಾಲರ್ಶಿಪ್ ಬಂದ್ಬಿಟ್ಟು ಬಹಳ ಬಡ ಜನರಿಗೆ, ಯಾರು ಇಂಜಿನಿಯರಿಂಗ್ ಓದ್ಬೇಕಂತ ಇರ್ತಾರೆ, ಬಹಳ ಕಷ್ಟದಲ್ಲಿ ಇರ್ತಾರೆ, ಅಂತವ್ರು ಮಾತ್ರ ಈ ಸ್ಕಾಲರ್ಶಿಪ್ ನ ಅಪ್ಲೈ ಮಾಡ್ಬೋದು. ಇಲ್ಲಿ ನಿಮ್ಮ ಏನೇನಿದೆ ಎಲ್ಲ ಹೇಳಿದ್ದಾರೆ. ರೆಕಾರ್ಡ್ ಶಾರ್ಟ್ ವಿಡಿಯೋ ಆಫರ್ಸ್ ಯುವರ್ ಹೌಸ್ ಸ್ಟಾರ್ಟಿಂಗ್ ಫ್ರಮ್ ಔಟ್ಸೈಡ್ ಅಂಡ್ ಮೂವಿಂಗ್ ಇನ್ಸೈಡ್ ದ ವಿಡಿಯೋ ಕವರ್ ಆಲ್ ರೂಮ್ಸ್ ಇನ್ಕ್ಲೂಡಿಂಗ್ ಕಿಚನ್ ಮಸ್ಟ್ ಬಿ ರೆಕಾರ್ಡ್ ಇನ್ ಲ್ಯಾಂಡ್ಸ್ಕೇಪ್ ಮೋಡ್ ಅಲ್ಲಿ ರೆಕಾರ್ಡ್ ಮಾಡ್ಕೊಂತ ಹೋಗ್ಬೇಕು. ಮ್ಯಾಕ್ಸಿಮಮ್ ಟು 10 GB ವಿಡಿಯೋನ ಅಪ್ಲೋಡ್ ಮಾಡಬೇಕು. ಲೇಟೆಸ್ಟ್ ಎಲೆಕ್ಟ್ರಿಸಿಟಿ ಬಿಲ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಇನ್ಕಮ್ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಬೇಕಾಗುತ್ತೆ, ಎಲ್ಲ 10 MB. ರೇಷನ್ ಕಾರ್ಡ್ ಕಾಪಿನ ಅಪ್ಲೋಡ್ ಮಾಡಬೇಕಾಗತ್ತೆ, 10 MB ಒಳಗೆ ಇರಬೇಕಾಗುತ್ತೆ. ಸಬ್ಮಿಟ್ ಕೊಡಬೇಕಾಗುತ್ತೆ. ಅಂತಂದ್ರೆ ವಿದ್ಯಾಪೋಷಕ್ ಸ್ಕಾಲರ್ಶಿಪ್ ಸ್ಕೀಮ್ಸ್ ಸಬ್ಮಿಟ್ ಆಗ್ತಾ ಹೋಗುತ್ತೆ. ನೀವು ಯಾರು ಇಲ್ಲಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದಾಗ ನಿಮಗೆ ವೆರಿಫಿಕೇಶನ್ ಎಲ್ಲ ಬರ್ತಾ ಹೋಗ್ತಾರೆ. ಆ ವೆರಿಫಿಕೇಶನ್ ಮಾಡಿ ನೀವು ಅರ್ಹರಿದ್ರೆ ನಿಮಗೆ ಸ್ಕಾಲರ್ಶಿಪ್, ನಿಮಗೆ ಏನು ಅಮೌಂಟ್ನ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ನ ಕೊಡ್ತಾ ಹೋಗ್ತಾರೆ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.